ಆಚಾರ್ಯರು ಹೇಳ್ತಿರಿಂದಾಗೆ, ವಿಶೇಷವಾಗಿ ವಿಶಿಷ್ಟಾದ್ವೈತ ಆಚಾರ್ಯರು ಹೇಳಿದ್ದರಿಂದಾಗೆ ಹೌದು ಏನಿಲ್ಲಪ್ಪ ಇದರ ಗಾಯತ್ರಿ ಮಂತ್ರ ಅಲ್ಲ, ಏನೂ ಇಲ್ಲ ಅನ್ನೋ ಗೊತ್ತಾಗ್ತಾ ಹೋದು. ಅದರಿಂದ ಏನೂ ಸಾಧನೆ ಇಲ್ಲಲ್ಲಪ್ಪ ಅನ್ನೋ ತಿಳಿತಾ ಹೋದು. ಹಂಗೆ ಇಂಗ್ಲೀಷ್ ಕಲಿಯೋದ್ರಿಂದ ಸಮಾನತೆಗೆ ದಾರಿ ಬರ್ತದೆ. ಸ್ತ್ರೀ ಪುರುಷ ಸಮಾನರು, ಜಾತಿ ಇಲ್ಲ ಅನ್ನೋ ಹೋರಾಟಗಳು ನೆನಪಾಗ್ತಾ ಇದ್ದಾವೆ. ಇದೊಂದು ಏನಪ್ಪ ಅಂತಂದ್ರೆ ನಾವೆಲ್ಲರೂ ಗಮನಿಸ್ಬೇಕಾಯ್ತು. ಇನ್ನೊಂದು ಮಾತನ್ನು ರಾಹುಲ್ ಗಾಂಧಿಯವರು ಹೇಳ್ತಾರೆ, BJP ಸಚಿವರು ಮತ್ತು ಅವರ ಮಕ್ಕಳನ್ನು ಗಮನಿಸಿ, ಅವರೆಲ್ಲ ಅಧ್ಯಯನಕ್ಕೆ ಇಂಗ್ಲೆಂಡಿಗೆ ಹೋಗುತ್ತಾರೆ. ಅವರಿಗೆ ಇಂಗ್ಲೀಷ್ ಒಂದು ಅಸ್ತ್ರ. ನೀವು ಇಂಗ್ಲೀಷ್ ಕಲಿತರೆ ಅಮೆರಿಕ, ಜಪಾನ್ ಸೇರಿದಂತೆ ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದಿದ್ದಾರೆ. ಆದರೆ ಇಂಗ್ಲೀಷ್ ಕಲಿಯಬೇಡಿ ಎಂದು BJP RSS ಹೇಳುತ್ತಿರುವುದರ ಹಿಂದೆ ಏನಿದೆ ಎಂಬುದು ತಿಳಿದಿದೆಯಾ? ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಬೋರ್ಡ್ ಕೊಠಡಿಗಳಲ್ಲಿ ನಿಮ್ಮ ಪ್ರವೇಶವನ್ನು ಅವರು ನೋಡಲು ಬಯಸುವುದಿಲ್ಲ. ಕೋಟ್ಯಾಂತರ ರೂಪಾಯಿ ವೇತನದ ಉದ್ಯೋಗಗಳು ನಿಮಗೆ ದೊರೆಯುವುದು ಅವರಿಗೆ ಬೇಕಿಲ್ಲ. ನಿಮಗೆ ಮಹತ್ವದ ಅವಕಾಶಗಳ ಬಾಗಿಲು ತೆರೆಯಬೇಕು ಎಂಬುದೇ ಅವರ ಉದ್ದೇಶ. ನಿಮಗೆ ಮಹತ್ವದ ಅವಕಾಶಗಳ ಬಾಗಿಲು ಮುಚ್ಚಿರಬೇಕು, ತೆರೆದಲ್ಲ ಮುಚ್ಚಿರಬೇಕು ಅನ್ನೋದು ಅವ್ರ ಉದ್ದೇಶ ಅಂತ ಅವ್ರು ವಾದ ಮಾಡ್ತಾರೆ. ವಾದೇನೂ ಇರಲಿ. ಇಲ್ಲ, ಇಂಗ್ಲೀಷ್ ಮಾತ್ರ ನಾಚಿಕೆ ಪಡುವಂಥದ್ದೆಲ್ಲ, ಇದು ನಾಚಿಕೆ ಪಡುವ ಭಾಷೆನೂ ಅಲ್ಲ ಅನ್ನೋದರಲ್ಲಿ ಭಾಳಷ್ಟು ಸತ್ಯಗಳಿದ್ದಾವೆ. ಯಾಕೋ ಏನೋ ನಮ್ಮ ಶಾರವರು ಈ ಮಾತನ್ನು ಹೇಳಿದ್ದು ಈ ಸಂದರ್ಭದಲ್ಲಿ ಅರ್ಧ ಸದ್ಯ ಕೊಡಿದ್ದೀನಿ ಅಂತ. ಕಲಿ ನಮ್ಮ ಮಾತೃಭಾಷೆನ ಕಲೀಲಿ ತಪ್ಪಂತಲ್ಲ, ಆದರೆ ಇಂಗ್ಲೀಷ್ ಮಾತ್ರ ಸೇತುವೆಯ ಭಾಷೆ, ಅದು ಆನೆಕಟ್ಟೆ ಅಲ್ಲ ಅನ್ನೋದು ನಾವು ಎಲ್ಲರೂ ನಿಂತು ವಿಚಾರ ಮಾಡುವಂಥ ವಿಷಯ ಆಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.